ಮಾತರಗಳ ನಮಸ್ಕಾರ. ನಾನು ನಿಮ್ಮ ಸಿಂಚನಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಏರ್ಪೋರ್ಟಿಂದ ಹೊರಗೆ ಬರ್ತಿದ್ದಂಗೆ ನಾವೇನು Airbnb ಬುಕ್ ಮಾಡಿದ್ವಿ ಆ ಲೊಕೇಶನ್ಗೆ ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಗೋ ಅಂತ ಹೇಳಿ ಒಂದು ಆ್ಯಪಲ್ಲಿ ನಾವು ಕ್ಯಾಬ್ ಬುಕ್ ಮಾಡಿದ್ದು. ಅದು ಬಂದು ಲೈಕ್ ಓಲಾ ಊಬರ್ ಥರನೇ ಅಲ್ಲಿ ವರ್ಕ್ ಮಾಡುತ್ತೆ. ಇನ್ನು ಹೊರಗೆ ಬರ್ತಿದ್ದಂಗೆ ಆ ಬಿಲ್ಡಿಂಗ್ಸು, ಕಾರ್ಸು, ಆ ರೋಡ್ಸ್ ಎಲ್ಲ ನೋಡ್ಬಿಟ್ಟಂತೂ ನಾನು ರಂಜು ಅಕ್ಕ ಕಳೆದೇ ಹೋದ್ವಿ ಮಾತ್ರ. ಇನ್ನು ಇಲ್ಲಿ Airbnb ಕತೆ ಹೇಗೆ ಅಂದರೆ ಇಲ್ಲಿ ಯಾರು ರಿಸೆಪ್ಷನಿಸ್ಟ್ ಆಗಿರ್ಬೋದು, ಕೀ ಕೊಡಲಿಕ್ಕೆಲ್ಲ ಯಾರೂ ಇರಲ್ಲ. ನಾವು ಚೆಕ್ ಇನ್ ಆಗೋ ಟೈಮಿಂಗ್ಸಿಗೆ ಕರೆಕ್ಟಾಗಿ ನಮಗೆ ಮೇಲ್ ಬರುತ್ತೆ. ಮೇಲಲ್ಲಿ ಹೇಗೆ ಚೆಕ್ ಇನ್ ಆಗಬೇಕು ಅಂತ ಎಲ್ಲ ಇನ್ಸ್ಟ್ರಕ್ಷನ್ಸ್ನ ಬರೆದಿರ್ತಾರೆ. ನಮ್ಮ ರೂಮ್ ಪಕ್ಕನೇ ಈ ಥರ ಒಂದು ಲಾಕರ್ ಇಟ್ಟಿರ್ತಾರೆ. ಅದರಲ್ಲಿ ನಾವು ಪಾಸ್ವರ್ಡ್ ಹಾಕಿದರೆ ಈ ಥರ ನಮಗೆ ಕೈಗೆ ಕೀ ಸಿಗುತ್ತೆ. ಇನ್ನು ಚೆಕ್ಔಟ್ ಮಾಡಬೇಕಾದ್ರೂ ಅಷ್ಟೇ, ನಾವು ಚೆಕ್ಔಟ್ ಮಾಡೋ ಟೈಮಿಂಗ್ಸಿಗೆ ಅದೇ ಲಾಕರಲ್ಲಿ ಕೀ ಹಾಕ್ಬಿಟ್ಟು ಹೋದರೆ ಆಯಿತು. ಚೆಕ್ ಇನ್ ಪ್ರೊಸೀಜರ್ಸ್ ಎಲ್ಲದೂ ಆನ್ಲೈನಲ್ಲೇ ಆಗಿರುತ್ತೆ. ನಮ್ದು ಡಾಕ್ಯುಮೆಂಟ್ಸ್ ಇಸ್ಕೊಳ್ಳೋದಾಗಿರ್ಬೋದು ಅದೆಲ್ಲದೂ ನಾವು ಆನ್ಲೈನಲ್ಲೇ ಸಬ್ಮಿಟ್ ಮಾಡಬೇಕು. ಇಲ್ಲಿ ರೂಮ್ ಹತ್ರ ಬಂದಮೇಲೆ ನಮ್ಗೆ ಯಾವುದೂ ಕೆಲಸ ಇರೋದಿಲ್ಲ. ವೆಲ್ಕಮ್ ಟು ಜಪಾನ್. ಇವಾಗ ಜಸ್ಟ್ ನಾವು ಏರ್ಪೋರ್ಟಿಂದ ಕ್ಯಾಬ್ ಮಾಡಿಕೊಂಡು ನಾವು ಬುಕ್ ಮಾಡಿದಂತಹ ರೂಮಿಗೆ ಬಂದಿದ್ದೀವಿ. ಸೀರಿಯಸ್ಲಿ ನಮಗೆ ರೂಮ್ ನೋಡಿ ನಾನು ಅಕ್ಕ ಫುಲ್ ಹ್ಯಾಂಗ್ ಓವರಲ್ಲಿದ್ದೀವಿ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಇನ್ನೊಂದು ಏನಂದರೆ ಎಷ್ಟು ಕಾಮಾಗಿದ್ದಾರೆ. ಕಾಮ್ ಅಂದರೆ ಒಂಚೂರು ಸೌಂಡೇ ಇಲ್ಲ ಆಯಿತಾ. ನನಗೆ ಮಾತಾಡೋಕ್ಕೆ ಒಂಥರ ಅನ್ನಿಸ್ತಿದೆ ಯಾರೇನು ಅನ್ಕೊತಾರೆ ಅಂತ. ಬಟ್ ನಾವು ಜಪಾನಿಗೆ ಬಂದು ನಾವು ಉಳಿದಂಥ ಫಸ್ಟ್ ರೂಮ್ ಟೂರ್ನ ಇವಾಗ ನಿಮಗೆ ಮಾಡಿಸ್ತೀನಿ. ಬನ್ನಿ, ಲೆಟ್ಸ್ ಗೋ. ರೂಮ್ ನೋಡಿದರೆ ನಿಮಗೂ ಸೈಕಾಗಿ ಹೋಗುತ್ತೆ ಹೆಂಗಿರ್ತಾರೆ ಇಲ್ಲಿನ ಜನ ಅಂತ. ಹಾಯ್, ಹೆಲೋ, ಬನ್ನಿ ಬನ್ನಿ. ಸೊ ದಿಸ್ ಈಸ್ ಅವರ್ ರೂಮ್ ಇನ್ ಜಪಾನ್ ಟ್ರಿಪ್. ಫಸ್ಟ್ ರೂಮ್ ನಾವು ಇರೋದು. ಸೊ ರಂಜು ಅಕ್ಕ ಇವಾಗ ಬಂದು ಒಂದು ಅರ್ಧ ಗಂಟೆ ಈ ರೂಮ್ ಬಗ್ಗೆ ಸ್ಟಡಿ ಮಾಡಿ ಸ್ಪೆಷಲಿ ಟಾಯ್ಲೆಟು ಸ್ಟಡಿ ಮಾಡಿಬಿಟ್ಟು ಈಗ ರೂಮ್ ಟೂರ್ನ ರಂಜು ಅಕ್ಕ ಕೊಡ್ತಾ ಇದ್ದಾರೆ. ಬನ್ನಿ ಅಕ್ಕ, ಎಕ್ಸ್ಪ್ಲೈನ್ ಮಾಡಿ ಅಲ್ಲ. ಇದು ಬಿಸಿನೀರು, ಇದು ತಣ್ಣೀರು. ಆಕ್ಚುಲಿ ನಮ್ದು ಇಂಡಿಯಾದಲ್ಲಿ ಹೆಂಗೆ ಬಿಸಿನೀರು ಇದ್ರೆ ಹಾಟ್ ವಾಟರ್ ಇದ್ರೆ ರೆಡ್ ಕಲರ್ ಇರುತ್ತೆ, ಇಲ್ಲಿ ಪಿಂಕ್ ಮತ್ತೆ ಇಲ್ಲಿ ನೋಡಿ ಇದು ಹ್ಯಾಂಡ್ ವಾಶ್ ಅಂತ ಬರ್ದಿದ್ದಾರೆ. ಅಷ್ಟೆಲ್ಲ ಡೀಟೇಲ್ ಆಗಬೇಡ. ಇದು ಇಂಡಕ್ಷನ್ ಇಲ್ಲಿ ಇರುತ್ತೆ. ಕುಕ್ಕಿಂಗಿಗೆಲ್ಲ ಇಲ್ಲಿ ಇಟ್ಟಿದ್ದಾರೆ ನಮಗೆ ಥಿಂಗ್ಸ್ ಏನಾದ್ರು ಮಾಡ್ಕೊಂಬೋದು ತಗೊಬಂದ್ಬಿಟ್ಟು. ನಾವು ಆಕ್ಚುಲಿ ಅಡುಗೆ ಮಾಡ್ಕೊಡೋಣ ಅಂತ ಹೇಳಿನೇ Airbnb ತರ ಬುಕ್ ಮಾಡಿದ್ದು. ಇಲ್ಲಿ ಮನೆ ಒಳಗೆ ಹಾಕ್ಲಿಕ್ಕೆ ಸ್ಯಾಂಡಲ್ಸ್ನ ಕೊಟ್ಟಿದ್ದಾರೆ ಆಗ್ಬೋದು. ಮತ್ತೆ ವಾಷಿಂಗ್ ಮಿಷಿನ್ ಇದೆ, ಅಂಡ್ ಸಣ್ಣದೊಂದು ರೆಫ್ರಿಜರೇಟರ್ ಇದೆ, ಓವನ್ ಇದೆ, ಮತ್ತೆ ಕೆಟಲ್ ಕೊಟ್ಟಿದ್ದಾರೆ. ಇದು ನನಗೆ ಮತ್ತೆ ರಂಜು ಅಕ್ಕಂಗೆ ಎರಡು ಕ್ಯೂಟ್ ಆಗಿರುವ ಒಂದು ಬೆಡ್. ನೆಕ್ಸ್ಟ್ ಇದು ಬ್ರಹ್ಮಾಂಡ ಇದೆ. ಜಪಾನಲ್ಲಿ ಬ್ರಹ್ಮಾಂಡ ಅಂದ್ರೆ ಟಾಯ್ಲೆಟ್. ಇದು ಸ್ವಿಚ್ ನೋಡಿ, ಇದು ಆನ್, ಇದೇ ಆಫ್ ಆಯ್ತಾ. ಇಲ್ಲಿ ಇದು ತೊಳೆ ಇದು ಕುತ್ಕೊಂಡಾಗ ಅದೇ ನೀರ್ ಬರುತ್ತೆ, ಇದು ತೊಳ್ಸತ್ತೆ, ಇದು ಮುಗ್ಸತ್ತೆ. ಅದು ನಾವು ಸೆಟ್ ಮಾಡ್ಕೋಬೇಕು. ಇಲ್ಲಿದೆ, ತೋರಿಸಿ. ಇತ್ತಪ್ಪ, ಇನ್ನು 8 ದಿನದ ನನ್ನ ಜೀವನ ಭಾರಿ ಕಷ್ಟ ಇದೆ. ಇದು ಆನ್, ಇದು ಆಫ್. ಇದು ಬಿಸಿನೀರ್ ಬೇಕು ಅಂದ್ರೆ ಇದು ಹಿಂಗ್ ಮಾಡ್ಕೊಳ್ಳೋದು, ಜಾಸ್ತಿ ಮಾಡ್ಕೊಳ್ಳೋದು, ಕಮ್ಮಿ ಮಾಡ್ಕೊಳ್ಳೋದು. ಇದು ಕುತ್ಕೊಂಡಾಗ ಆನ್ ಮಾಡ್ಕೊಳ್ಳೋದು, ಇದು ತೊಳ್ಸೋದು, ಇದು ಕ್ಲೋಸ್ ಮಾಡ್ಕೊಳ್ಳೋದು. ಇಷ್ಟೇ ನಂಗೆ ಗೊತ್ತಿರೋದು. ಇದಂತೂ ಹಾರಿಬಲ್ ಆಗಿದೆ ಆಯ್ತಾ. ರಂಜಕ್ಕಂಗೆ ಇದನ್ನ ಕಲ್ಸೋದ್ರೊಳಗೆ ಸಾಕಾಗೋಗ್ಬಿಡ್ತು ನಂಗೆ. ವಾಶ್ರೂಮ್ ಸ್ವಿಚ್ ವಾಶ್ರೂಮ್ ಅಲ್ಲೇ ಇಡ್ತಾರೆ, ಇವ್ರು ಉಲ್ಟಾ ಹೊರಗಡೆ ಬಂದ್ಬಿಟ್ಟು ಆನ್ ಮಾಡಿ ಆಫ್ ಮಾಡಿ ಇಲ್ಲಿ ನಾವು ಸ್ನಾನ ಮಾಡಕ್ ಸೆಟ್ ಮಾಡ್ಕೋಬೇಕು ನೀರಿಗೆ. ಅದು ಇಂಗ್ಲಿಷ್ ಅಲ್ಲೂ ಬರ್ದಿಲ್ಲ, ಇವ್ರ ಭಾಷೆಲ್ಲೇ ಬರ್ಸತ್ತಿದ್ದಾರೆ. ಅದು ನೋಡ್ಕೊಂಡು ಸೆಟ್ ಮಾಡ್ಕೋಬೇಕು ನಾನು. ಈ ಸೈಡ್ ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋದು ವಾಶ್ರೂಮ್. ನಮ್ದು ಸಿಂಕ್ ಎಷ್ಟು ದೊಡ್ಡ ಇರುತ್ತೆ, ಇವ್ರು ಸ್ನಾನ ಮಾಡೋ ವಾಶ್ಟಪ್ ಅಷ್ಟು ದೊಡ್ಡದಿದೆ. ಸಣ್ಣ ಮಕ್ಳು ತೊಟ್ಲಿ ಎಷ್ಟಿರುತ್ತೆ ನೋಡಿ, ಆ ತರದೊಂದು ಬಾತ್ ಟಬ್ ಕೊಟ್ಟಿದ್ದಾರೆ ಆಯ್ತಾ. ಕರೆಕ್ಟ್ ನಮ್ಮ ರಂಜಕ್ಕನ್ ಸೈಜಿಗೆ ಕೊಟ್ಟಿದ್ದಾರೆ. ಇಲ್ಲ ಇಲ್ಲ, ಹಂಗ್ ಕುತ್ಕೋಬಹುದು. ನಾ ಕುತ್ಕೋಬಹುದು, ಇಲ್ಲಿ ನಿತ್ಕೊಂಡು ಸ್ನಾನ ಮಾಡೋದಂತೆ, ಇದ್ರಲ್ಲೇ ನಿತ್ಕೊಂಡು ಸ್ನಾನ ಮಾಡೋದಂತೆ. ಒಂದ್ ಸಣ್ಣ ಸಿಂಕ್ ಕೊಟ್ಟಿದ್ದಾರೆ, ಮತ್ತೆ ಶಾಂಪೂ, ಕಂಡೀಷನರು, ಬಾಡಿ ಸೋಪು ಇಲ್ಲಿ. ಆಮೇಲೆ ನಮ್ಗೆ ಬಿಸಿನೀರೆಲ್ಲ ಎಷ್ಟು ಬೇಕು ಟೆಂಪರೇಚರು ಅದನ್ನೆಲ್ಲ ನಾವಿಲ್ಲಿ ಸೆಟ್ ಮಾಡ್ಕೊಳ್ಳೋದು. ಸೊ
ದಿಸ್ ಈಸ್ ಅವರ್ ಸ್ಟೇ ಇನ್ ಜಪಾನ್. ಒಂದು ಸಣ್ಣ ಟಿವಿ ಕೊಟ್ಟಿದ್ದಾರೆ, ಸಣ್ಣ ಟಿವಿ ಕೊಟ್ಟಿದ್ದಾರೆ, ಅಲ್ಲೊಂದು ಶೆಲ್ಫ್ ಇದೆ, ಮತ್ತೆ ಇಲ್ಲೊಂದು ವಾಕಿಂಗ್ ಟೇಬಲ್ ಇದೆ, ಅಲ್ಲಿಂದ ಒಂದು ಸಣ್ಣ ಬಾಲ್ಕನಿ. ಅಂದ್ರೆ ಬಾಲ್ಕನಿ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ ಅನ್ಸುತ್ತಲ್ಲ? ಇಲ್ಲ, ಅಲ್ಲಿ ಲಾಕ್ ಅಲ್ಲಿ ತಗೊಂಡು ಆನ್ ಮಾಡ್ಕೊಂಡು ಏನೋ ಇರ್ಬೇಕು ಇಲ್ಲಿ ಬಿಡಿ. ಇದು ತುಂಬಾ ಕಷ್ಟ ಇದೆ ಅಲ್ಲಿ ಹೋಗೋದಕ್ಕಿಂತ ಇಲ್ಲಿ ಇರೋದೇ ಬೆಟರ್. ಸೊ ಹೆಂಗಿದೆ ಅಕ್ಕ? ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್, ಅದು 50 ವರ್ಷ ಮುಂದಿರುವಂತ ದೇಶಕ್ಕೆ ನಾನು ಇವ್ರನ್ನ ಕರ್ಕೊ ಬಂದಿದ್ದೀನಿ. ಸೊ ಹೆಂಗ್ ಫೀಲ್ ಆಗ್ತಾ ಇದೆ? ಏನೋ ಒಂಥರ ಇರ್ತೀನೋ ಇರಲ್ವೋ, ಬದುಕ್ತೀನೋ ಹಂಗೆಲ್ಲ ಹೇಳ್ಬಾರ್ದಾಯ್ತಾ ನೀವು? ಅಲ್ಲಿ ಬರ್ತೀವಿ, ಏರ್ಪೋರ್ಟ್ ಇಂದ ಹೊರಗೆ ಬರ್ತಿದ್ದಂಗ ಅಪ್ಪಿ ಎಷ್ಟು ಚೆನ್ನಾಗಿದೆಯಲ್ಲ ಅಪ್ಪಿ ಅಂತೆ. ಸೂಪರ್ ಆಗಿತ್ತು, ಬಟ್ ಇದು ಸೆಟ್ಟಿಂಗ್ಸ್ ಎಲ್ಲ ಚೆಕ್ ಮಾಡ್ತಿದ್ರೆ ಯಾಕೋ ಕಷ್ಟ ಅನ್ಸುತ್ತೆ. ಇರ್ಲಿ ಏನೋ ಚೆನ್ನಾಗಿ ಆಗ್ಬೋದು. ಏನೇ ಹೇಳಿ, ಜಪಾನ್ ಇಸ್ ಜಪಾನ್. ಓಕೆ, ನಾನು ತುಂಬ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದೆ. ಫ್ಲೈಯಿಂಗ್ ಪಾಸ್ಪೋರ್ಟ್ ಅವ್ರದ್ದೆಲ್ಲ ತುಂಬಾನೇ ನಾನು ರೆಫರೆನ್ಸ್ ನೋಡ್ಕೊಂಡಿದ್ದೆ. ಅವ್ರು ಎಲ್ಲರೂ ಹೇಳಿದ್ರು ತುಂಬ ಅಪ್ಡೇಟೆಡ್ ಕಂಟ್ರಿ ಅಂತ. ನಿಜವಾಗ್ಲೂ ನಾವು ಈ ಥರ ಎಲ್ಲ ವಾಶ್ರೂಮ್ ಎಲ್ಲೂ ನೋಡಿರ್ಲಿಕ್ಕಿಲ್ಲ ಅನ್ಸುತ್ತೆ. ಸಖತ್ ಎಲ್ಲದು ತುಂಬ ಒಂಥರ ಯುನೀಕ್ ಆಗಿದೆ. ಸ್ವಲ್ಪ ಕಷ್ಟ ನಮಗೆ ಸ್ಟಾರ್ಟಿಂಗ್ ಬಂದಿರೋದ್ರಿಂದ ಅಡ್ಜಸ್ಟ್ ಆಗಲಿಕ್ಕೆ, ಬಿಕಾಸ್ ನಾವು ಇಂಡಿಯನ್ ಟ್ರೆಡಿಷ್ನಲ್ ಆಗಿರೋದ್ರಿಂದ ಇಲ್ಲಿ ಬಂದು ತುಂಬ ಮಾಡರ್ನ್ ಇದಕ್ಕೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ. ಬಟ್ ಅಷ್ಟು ಅಡ್ಜಸ್ಟ್ ಆಗೋದ್ರೊಳಗೆ ಮತ್ತೆ ವಾಪಸ್ ಇಂಡಿಯಾಗೆ ಹೋಗಿರ್ತೀವಿ ಬಿಡಿ. ಬಟ್ ನೈಸ್ ರೂಮ್ ಟೂರ್. ಇದು ನಾವು ಜಪಾನಲ್ಲಿ ಸ್ಟೇ ಮಾಡಲಿಕ್ಕೆ ಫಸ್ಟ್ ಹೌದು ಒಂದ್ ಸಣ್ಣ ರೂಮ್ ಆಯ್ತಾ ಮಾಡಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ಆರಾಮ್ಸೆ ಇರ್ಬೋದು. ಪುಟಾಣಿ ಇದೆ ಬಿಟ್ರೆ ಒಂಥರ ಎಲ್ಲ ಒಂದು ಸಣ್ಣ ರೂಮ್ ಆಯ್ತಾ. ಒಂದೊಳ್ಳೆ ತುಂಬಾ ಕಾಂಪ್ಯಾಕ್ಟ್ ಆಗಿದೆ, ಒಂಥರ ಸಣ್ಣ ಒಂದು ಬೆಂಕಿಪಟ್ಟಣ ಹತ್ರ ಸಣ್ಣ ರೂಮ್. ಬಟ್ ಸಣ್ಣ ರೂಮ್ ಕೂಡ ತುಂಬಾ ಲಕ್ಸುರಿ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಸದ್ಯಕ್ಕೆ ಇದು ನಾವು ಜಪಾನ್ ಅಲ್ಲಿ ಸ್ಟೇ ಮಾಡ್ತಿರುವಂತ ಫಸ್ಟ್ ಹೋಟೆಲ್ ಅನ್ನೋದಕ್ಕಿಂತ ಕೈಂಡ್ ಆಫ್ Airbnb ತರ. ಬಿಕಾಸ್ ನಾನು ಲಾಸ್ಟ್ ಟೈಮ್ ನಾವು ಬಾಲಿಗೆ ಹೋದಾಗ ನಂಗೆ ಫುಡ್ಡಿಂದೆಲ್ಲ ತುಂಬಾ ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೋಸ್ಕರ Airbnb ತರ ಮಾಡಿದ್ರೆ ನಾವೇನಾದ್ರೂ ಕುಕ್ ಮಾಡ್ಕೊಳ್ಬೋದು ಅಟ್ಲೀಸ್ಟ್ ಒಂದು ಹೊತ್ತಿಗಾದ್ರು ಅಂತ ಹೇಳಿ ನಾವು Airbnb ಚೂಸ್ ಮಾಡಿದ್ವಿ. ನಮಗೆ ಗೊತ್ತಿಲ್ಲ ಎಷ್ಟು ಕುಕ್ ಮಾಡ್ತೀವಿ, ಎಷ್ಟು ತಿಂತೀವಿ ಅದರಲ್ಲಿ ಅಂತ. ಬಟ್ ವಿಲ್ ಸಿ, ನೋಡೋಣ ಏನಾಗುತ್ತೆ ಅಂತ. ಸೊ ಬನ್ನಿ ನಮ್ಮೊಟ್ಟಿಗೆ ನಿಮ್ಮನ್ನು ಜಪಾನ್ ಎಕ್ಸ್ಪ್ಲೋರ್ ಮಾಡಿಸ್ತೀನಿ. ನಾನ್ ಡೋರಾ, ನಮ್ಮ ಅಕ್ಕ ಬುಡ್ಸ್. ರೂಮಿಗೆ ಹೋಗಿ ಲಗೇಜ್ ಎಲ್ಲ ಡಂಪ್ ಮಾಡಿ ಇಮಿಡಿಯೇಟ್ ಆಗಿ ನಾವು ಅಲ್ಲಿಂದ ಶಿಂಜುಕು ಹೋಗೋಣ ಅಂತ ಹೊರಟ್ವಿ. ನಾವು ರೂಮ್ ಮಾಡಿದ್ದು ಸೆನ್ಸೋಜಿ ಟೆಂಪಲ್ ಹತ್ರ. ಸೆನ್ಸೋಜಿಯಿಂದ ನಿಮಗೆ ಶಿಂಜುಕುಗೆ ಒಂದು 40 to 45 ಮಿನಿಟ್ಸ್ ಟ್ರೈನ್ ಜರ್ನಿ ಏನೋ ಇತ್ತು. ಇನ್ನು ನಾವು ಟ್ರೈನ್ ಎಲ್ಲ ಹೇಗೆ ಹುಡ್ಕೊಂತಿದ್ವಿ ಅಂತ ಹೇಳಿದ್ರೆ, ನೀವು ಗೂಗಲ್ ಮ್ಯಾಪಲ್ಲಿ ನೀವು ಯಾವ ಲೊಕೇಶನ್ಗೆ ಹೋಗಬೇಕು, ಯಾವ ಲೊಕೇಶನಿಂದ ಅಂತ ಹಾಕಿಬಿಟ್ರೆ ನಿಮ್ಗೆ ಎಷ್ಟು ಗಂಟೆಗೆ ಟ್ರೈನ್ ಇದೆ, ಟ್ರೈನ್ ಸ್ಟೇಷನ್ ಎಲ್ಲಿದೆ, ಮತ್ತು ನಿಮ್ಮ ಟಿಕೆಟ್ ಎಷ್ಟು ವರ್ತಿನ ತಗೊಳ್ಬೇಕು, ಪ್ರತಿಯೊಂದು A to Z ಡೀಟೇಲ್ಸ್ ನಿಮಗೆ ಮ್ಯಾಪಲ್ಲಿ ಬರ್ತಿತ್ತು. ನೀವು ಎಷ್ಟು ಸ್ಟೇಷನಲ್ಲಿ ಆದಮೇಲೆ ಇಳ್ಕೊಬೇಕು, ಎಲ್ಲದು ಇಂಗ್ಲೀಷಲ್ಲೇ ಬರ್ತಿತ್ತು ನಮಗೆ. ಸೊ ಹಾಗಾಗಿ ನಮ್ಗೆ ಅದೇನು ಕಷ್ಟ ಆಗಿಲ್ಲ. ಇನ್ನು ಅಲ್ಲೆಲ್ಲ ಮಷಿನ್ಗಳಿರುತ್ತೆ, ಅದರಲ್ಲಿ ನಾವು ಟ್ರೈನ್ ಟಿಕೆಟ್ನ ತಗೊಳ್ಬೇಕು. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನಮಗೆ ಕಷ್ಟ ಆಯಿತು, ಕನ್ಫ್ಯೂಸ್ ಆಯಿತು. ಬಟ್ ಇಂಗ್ಲೀಷಲ್ಲೆಲ್ಲ ಕ್ಲೀನಾಗಿ ಕೊಟ್ಟಿರ್ತಾರೆ. ಕರೆಕ್ಟಾಗಿ ನೋಡಿಕೊಂಡು ತೆಗಿಯೋದನ್ನ ನೀವು ಒಂದ್ಸಲಿ ಕಲ್ತ್ರೆ ಮತ್ತೆ ಈಸಿಯಾಗಿ ತೆಗಿಬೋದು. ಬಿಕಾಸ್ ಸಿಕ್ಕಾಪಟ್ಟೆ ಈಸಿಯಾಗಿ ನಾವು ಮೆಟ್ರೋ ಸ್ಟೇಷನಲ್ಲಿ ಟಿಕೆಟ್ಸ್ಗಳನ್ನು ತಗೊಳ್ಬೋದು. ರೂಮಿಂದ ಬಟ್ ಏನು ರೆಡಿ ಆಗಿಲ್ಲ, ಲಗೇಜ್ ಎಲ್ಲ ಡಂಪ್ ಮಾಡಿಬಿಟ್ಟು ಶಿಂಜುಕು ಹೋಗೋಣ ಅಂತ ಬಂದ್ವಿ. ಶಿಂಜುಕಲ್ಲಿ ಆ ಕ್ಯಾಟಿಂದ ಒಂದು ಏನೋ ಒಂದು ಡಿಸ್ಪ್ಲೇ ಇದೆ, ಅದು ಫೇಮಸ್. ಅದನ್ನು ನೋಡಬೇಕಿತ್ತು. ಸ್ವಲ್ಪ ಗೆಜೆಟ್ಸ್ ಸಿಗುತ್ತಂತಲೇ, ಅದನ್ನು ಬೈ ಮಾಡಬೇಕಿತ್ತು. ಮೆಟ್ರೋ ಸ್ಟೇಷನ್ ಲಕ್ಕಿಲಿ ರೂಮ್ ಪಕ್ಕನೇ ಇತ್ತು. ಸೊ ಈಸಿಲಿ ಟ್ರೈನ್ ನಂಬರ್ ನಾನು ಏನು ಪ್ರಾಬ್ಲಮ್ ಇಲ್ಲ ನನಗೆ. ಗೂಗಲ್ ಮ್ಯಾಪ್ ಮತ್ತು ಅದೇ ಮೆಟ್ರೋದೆಲ್ಲ ಟೈಮಿಂಗ್ಸ್ ಇರೋದು ನಮ್ಗೆ ಇಂಗ್ಲೀಷಲ್ಲೇ ಬರುತ್ತೆ. ಬೆಂಗಳೂರು ಮೆಟ್ರೋಕ್ಕಿಂತ ಕ್ವಿಕ್ಕಾಗಿ ಹೋಗ್ಬೋದು. ಬಟ್ ಆದರೆ ಒಂದು ಮೆಟ್ರೋ ಸ್ಟೇಷನಿಂದ ಇನ್ನೊಂದು ಮೆಟ್ರೋ ಸ್ಟೇಷನ್ಗೆ ಚೇಂಜ್ ಮಾಡಬೇಕಿತ್ತು. ಅಲ್ಲಿ ಗೂಗಲ್ ಮ್ಯಾಪ್ ಹುಡ್ಕೊಂಡು ಬರೋ ಅಷ್ಟರೊಳಗಡೆ ಟ್ರೈನ್ ಮಿಸ್ ಆಯಿತು. ಈಗ ನೆಕ್ಸ್ಟ್ ಟ್ರೈನಿಗೆ 5 minutes ವೆಯ್ಟಿಂಗ್ ಅಂತ. ಸೊ ಅದಕ್ಕೆ ಕಾಯ್ತಾ ಇದ್ದೀವಿ. ಅಕ್ಕನಿಗೆ ಓಡಿ ಸಾಕಾಯಿತು. ಈ ತರ ನೋಡಿದ್ರೆ 10 ದಿನದಲ್ಲಿ ಫುಲ್ ಡಲ್, ಫುಲ್ ಕಣ್ಣ. ಸೊ ನೋಡಿ, ಇನ್ನು ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಕಂಪ್ಲೀಟ್ ಕ್ಲೋಸಿಂಗ್ ಗೇಟ್ಸ್ ಇರುತ್ತೆ. ಇನ್ನೇನು ನಿಮಗೆ ಟ್ರೈನ್ ಬಂದು ಸ್ಟಾಪ್ ಆದಮೇಲೆ ಆ ಡೋರ್ಸ್ ಓಪನ್ ಆಗೋದು. ಅದಾದಮೇಲೆ ನಾವು ಒಳಗೆ ಹೋಗಬೇಕು. ಒಳಗೆ ಹೋಗಿ ಟ್ರೈನ್ ಡೋರ್ ಕ್ಲೋಸ್ ಆದಮೇಲೆ ಅಗೇನ್ ಅದು ಲಾಕ್ ಆಗುತ್ತೆ. ಒಂಥರ ಸೇಫ್ಟಿ ಪರ್ಪಸ್ಸಿಗೆ ಈ ಸಿಸ್ಟಮ್ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಜಪಾನಲ್ಲಿ ಜನರು ತುಂಬ ರೂಲ್ಸ್ ಫಾಲೋ ಮಾಡ್ತಾರೆ, ಡಿಸಿಪ್ಲಿನ್ ಆಗಿರ್ತಾರೆ ಅಂತ ನಾನು ಕೇಳಿದ್ದೆ. ಬಟ್ ಅದನ್ನು ರಿಯಾಲಿಟಿಲಿ ನೋಡಬೇಕಾದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗೆ. ಈ ಥರ ಟ್ರೈನ್ ಬಂದು ನಿಂತಾಗ ನೋಡಿ, ಯಾರು ನುಗ್ಗಲ್ಲಿ ಬರಲ್ಲ. ಎಲ್ಲರೂ ಕರೆಕ್ಟಾಗಿ ಒಂದು ಲೈನಲ್ಲಿ ಬಂದು ಟ್ರೈನ್ ಒಳಗಡೆ ಕೂತ್ಕೊಳ್ತಾರೆ. ಈವನ್ ಟ್ರೈನ್ ಒಳಗೆ ಕೂಡ ಒಬ್ಬರು ಮಾತಾಡೋಲ್ಲ, ಪಿನ್ ಡ್ರಾಪ್ ಸೈಲೆನ್ಸ್ ಇರುತ್ತೆ. ಬರೀ ಮೊಬೈಲ್ ನೋಡಿಕೊಂಡು ಇಲ್ಲ ನಿದ್ದೆ ಮಾಡ್ಕೊಂಡಿರ್ತಾರೆ ಅಷ್ಟೇ. ಇನ್ನು ಟ್ರೈನ್ ಸ್ಟೇಷನಲ್ಲೆಲ್ಲ ಇಲೆವೇಟರ್ ಇರುತ್ತಲ್ಲ, ಅಲ್ಲೆಲ್ಲ ನೋಡಬೇಕು. ರೈಟ್ ಸೈಡಲ್ಲಂತೂ ಯಾರೂ ಹೋಗಲ್ಲ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಆ ರೈಟ್ ಸೈಡ್ ಅಂತೂ ಖಾಲಿ ಬಿಟ್ಬಿಡ್ತಾರೆ. ಯಾಕಂದರೆ ಈ ಸ್ಪೀಡಾಗಿ ಹೋಗೋರಿಗೆ, ಅರ್ಜೆಂಟ್ ಆಗಿರೋರಿಗೆ
ಹತ್ಕೊಂಡು ಹೋಗ್ಬಿಡ್ಲಿ ಅಂತ. ಇನ್ನು ಉಳಿದವರೆಲ್ಲ ಲೆಫ್ಟ್ ಸೈಡ್ ಅಲ್ಲಿ ಲೈನಲ್ಲಿ ನಿಂತ್ಕೊಂಡು ಹೋಗ್ತಾರೆ. ನನ್ಗಂತೂ ಇದನ್ನೆಲ್ಲ ಕಂಡ್ರೆ ನೋಡ್ಬಿಟ್ಟು ನಂಬಕ್ಕೆ ಆಗ್ತಿರ್ಲಿಲ್ಲ, ಜನರು ಇಷ್ಟು ಡಿಸಿಪ್ಲಿನ್ ಆಗಿ ಇರ್ತಾರ ಅಂತ. ಶಾಕ್ ಕೂಡ ಆಯ್ತು, ಸರ್ಪ್ರೈಸ್ ಕೂಡ ಆಯ್ತು. ಇನ್ನು ಶಿಂಜುಕು ಅಂತೂ ಒಂಥರ ಕಲರ್ಫುಲ್ ಏರಿಯಾ ಅಂತಾನೆ ಹೇಳ್ಬೋದು. ನಂಗಂತೂ ಬ್ಯಾಂಗ್ಳೂರ್ MG ರೋಡ್ ನೈಟ್ ವೈಬ್ ನೋಡ್ದಂಗೆ ಫೀಲ್ ಆಯಿತು. ಬಟ್ ಆದರೆ ಇದು ಅದಕ್ಕಿಂತ ಇನ್ನೂ ಲಕ್ಸುರಿ ಆಗಿದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ಎಲ್ಲಿ ನೋಡಿದ್ರು ಜಿಗಮಗ ಲೈಟಿಂಗ್ಸು ತುಂಬ ಕಲರ್ಫುಲ್ ಆಗಿತ್ತು. ಚೆನ್ನಾಗಿತ್ತು. ಜಪಾನಲ್ಲಿ ಫಸ್ಟ್ ಫುಡ್ ಟ್ರೈ ಮಾಡಿದ್ವಿ. ತುಂಬ ಹಸುವಾಗ್ತಿತ್ತಾ, ನಮ್ಮ ಅಕ್ಕಂಗೆ ತಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಇಲ್ಲಿ ಏನೇ ತೊಗೊಳೋದಿದ್ರು ಫ್ಯಾಮಿಲಿ ಮಾರ್ಟಲ್ಲಿ ತೊಗೊಳ್ಳಿ ಅಂತ ನನಗೆ ಸಜೆಷನ್ಸ್ ಸಿಕ್ತು. ಸೊ ಹಾಗಾಗಿ ಫ್ಯಾಮಿಲಿ ಮಾರ್ಟಿಗೆ ಹೋಗಿದ್ವಿ. ಸೊ ಅಲ್ಲಿ ಫ್ರೈಡ್ ಚಿಕನ್ ಒಂದು ತೊಗೊಂಡ್ವಿ. ಆ್ಯಕ್ಚುಲಿ ಚೆನ್ನಾಗಿದೆ. ಫಸ್ಟ್ ಫುಡ್ ನಾವೇನು ಟ್ರೈ ಮಾಡಿದ್ವಿ, ಅಪ್ಪ ಒಂದು ಧೈರ್ಯ ಬಂತು, ಇನ್ನೊಂದು 10 ದಿನ ಇಲ್ಲಿ ಆರಾಮ್ಸೆ ಸರ್ವೈವ್ ಆಗ್ಬೋದು ಏನೋ ತಿನ್ಕೊಂಡು ಅಂತ. ಇದೇ ನೋಡಿ, ಎಲ್ಲರೂ ಶಿಂಜುಕುಗೆ ಬರೋದೇನೆ ಈ ಬೆಕ್ಕನ್ನು ನೋಡ್ಲಿಕ್ಕೆ. ಇದು ಶಿಂಜುಕು 3D ಬಿಲ್ ಬೋರ್ಡ್ ಅಂತ ಹೇಳ್ತಾರೆ. ತುಂಬ ಅಟ್ರಾಕ್ಟಿವ್ ಪ್ಲೇಸ್ ಇದು. ರೋಡ್ ಸೈಡ್ ನಿಂತ್ಕೊಂಡು ಈ ಬೆಕ್ಕನ್ನು ನೋಡೋದೇ ಒಂಥರ ಚಂದ. ಬಟ್ ನಾವು ಅನ್ಕೊಂಡಂಗೆ ಏನಿರಲ್ಲ. ಈ ಬೆಕ್ಕು ಬರೋದು ಬರೀ ಒಂದು 3 to 4 seconds ಅಷ್ಟೇ. ಉಳಿದಿದ್ದೆಲ್ಲ ಬರೀ ಆ್ಯಡ್ಸೇ ಬರ್ತಾ ಇರುತ್ತೆ. ಬಟ್ ಆ 4 seconds ವಿಷನ್ಸ್ ಮಾತ್ರ ಸಖತ್ ಕ್ಯೂಟ್ ಆಗಿರುತ್ತೆ. ಬೆಕ್ಕನ್ನು ನೋಡ್ಕೊಂಡು ಅಲ್ಲಿಂದ ನಾವು ಬಿಗ್ ಕ್ಯಾಮರಾಗೆ ಹೋದ್ವಿ. ಬಿಗ್ ಕ್ಯಾಮರಾ ಬಂದು ಜಪಾನಲ್ಲಿ ಫೇಮಸ್ಸು ಗೆಜೆಟ್ ಶಾಪ್ ಮಾಡೋದಕ್ಕೆ. ನಾನು ಟ್ರೈಪಾಡ್ ನೋಡೋಣ ಅಂತ ಹೋದೆ, ಬಟ್ ನಂಗೆ ಬೇಕಾಗಿ ಟ್ರೈಪಾಡ್ ಸಿಕ್ಕಿಲ್ಲ. ಸುಮ್ಮನೆ ಹಾಗೆ ಶಾಪ್ನ ಹಾಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ವಾಪಸ್ ಬಂದ್ವಿ. ಯಾವ ಮೊಬೈಲ್ ಸೆಲೆಕ್ಟ್ ಮಾಡಿದ್ರಿ ಅಕ್ಕ? ಯಾರ ಹತ್ರ ಹೇಳ್ಬೇಡಿ ಆಯ್ತಾ, ಹಂಗೆ ಪ್ಲೀಸ್. ನೋಡಕ್ಕೆ ಐಫೋನ್ ಎಲ್ಲ ಒಂದೇ ಥರನೇ ಇರುತ್ತೆ. ನಿಮ್ಗೋಸ್ಕರ ಕಸ್ಟಮೈಸ್ ಮಾಡ್ಬೇಕಷ್ಟೇ ಆ್ಯಪಲ್ ಅವರು. ನಾನು ಹಾಗೆ ವಾಕ್ ಮಾಡ್ತಾ ನಂಗೆ ಈ ಸ್ಟ್ರೀಟ್ ಕಣ್ಣಿಗೆ ಬಿತ್ತು. ಆ್ಯಕ್ಚುಲಿ ತುಂಬ ಫೇಮಸ್ ಶಿಂಜುಕು ಅಲ್ಲಿ. ನಾನು ಫ್ಲೈಯಿಂಗ್ ಪಾಸ್ಪೋರ್ಟ್ ಅವ್ರ ವೀಡಿಯೋದಲ್ಲಿ ಸಮೇತ ನೋಡಿದ್ದೀನಿ. ಇವಾಗ ನೀವು ವೀಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಶಾಪ್ಸ್ ಎಲ್ಲ ಬಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸು. ಬಟ್ ಆ ಥರ ಅನ್ಸೋದೇ ಇಲ್ಲ. ತುಂಬ ಡೀಸೆಂಟ್ ಆಗಿರುತ್ತೆ ಇಲ್ಲಿ. ನಾನು ತುಂಬ ಜನ ರಿವ್ಯೂ ಅಲ್ಲಿ ಸಮೇತ ನೋಡಿದ್ದೀನಿ. ಒಂದು ಶಾಪಲ್ಲಿ ಒಂದು 5 to 6 ಮೆಂಬರ್ಸ್ ಅಷ್ಟೇ ಜನ ಕೂರೋದು. ಏನು ಕುಡಿಬೇಕು, ಆಲ್ಕೋಹಾಲ್ ಆಗಿರ್ಬೋದು ಅಥವಾ ಕೂಲ್ ಡ್ರಿಂಕ್ಸ್ ಆಗಿರ್ಬೋದು ಎಲ್ಲದೂ ಸಿಗುತ್ತೆ. ಪ್ಲಸ್ ನಿಮಗೆ ತಿನ್ಲಿಕ್ಕೆ ಏನಾದರೂ ಬೇಕಿದ್ರೆ ಅದು ಸಮೇತನೂ ಸಿಗುತ್ತೆ. ಜನರು ಅಷ್ಟೇ ಡೀಸೆಂಟ್ ಆಗಿ ಇಲ್ಲಿ ಬಿಹೇವ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸಮೇತನೂ ತುಂಬ ಡೀಸೆಂಟ್ ಆಗಿ ಕಾಮ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ನಾವು ಹೋಗಿದ್ವಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ತೋರಿಸ್ತೀನಿ ಬನ್ನಿ. ಸಂಜೋಕಂಗೆ ಕೆಲಸ ಇಲ್ಲದೆ ಜಪಾನೀಸ್ ಸ್ಟ್ರೀಟ್ ಫುಡ್ನ ಟೇಸ್ಟ್ ಮಾಡಬೇಕು ಅಂತ ಬಂದಿದ್ದಾರೆ. ಬರ್ಬೇಕಾದ್ರೂ ನೋಡ್ದೆ ಕೈ ಮಾಡಿ, ಈಗಲೂ ಕೈ ಮಾಡ್ಬಿಡು. ಸೊ ಬಂದೆ. ಇದೇನು ತಪ್ಪು ತಿಳ್ಕೊಂಬೇಡಿ, ಕೊಕ್ಕೋ ಕೋಲಾ ಆಯ್ತು. ಇಲ್ಲಿ ಸ್ಟ್ರೀಟ್ ಶಾಪ್ಸಿಗೆ ಬಂದ್ರೂ ಟ್ರೀಟ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೆ. ಹಾಟ್ ಟವಲ್, ಕೂಲ್ ಡ್ರಿಂಕ್ಸ್, ಸ್ಟಾರ್ಟರ್ಸ್ ಅಂತೂ ಸ್ಟಾರ್ಟಿಂಗ್ ಅವರೆಕಾಳು. ಅಲ್ಲಿ ಅಮ್ಮ ಚಿಕನ್ ಪ್ರಿಪೇರ್ ಆಗ್ತಿದೆ, ತೋರಿಸ್ತೀನಿ. ನಾವು ಆರ್ಡರ್ ಮಾಡಿದಂತಹ ಚಿಕನ್ ಸ್ಟಾರ್ಟರ್ಸ್ ಬಂದಿದೆ. ಹೇಳ್ದವ್ರು ನೀವೇ ಬೇಕು ಅಂತ, ನೀವೇ ಫಸ್ಟ್ ಟೇಸ್ಟ್ ಮಾಡಿ. ಚೆನ್ನಾಗಿದೆಯಾ? ಚಿಕನ್ ಲೆಗ್ ಪೀಸ್ ಆರ್ಡರ್ ಮಾಡಿದ್ರಿ. ಸೊ ಅದನ್ನು ಟೇಸ್ಟ್ ಮಾಡ್ತಾರೆ. ಹೇಳ್ದವ್ರು ಇವರೇ ಇಲ್ಲೇ ತಿನ್ಬೇಕು ಅಂತ, ಅದಕ್ಕೆ ಅವರಿಗೆ ಫಸ್ಟ್ ಹೇಳ್ಬೇಕಂದ್ರೆ ನನಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ. ಚೆನ್ನಾಗಿದೆಯಾ? ನೈಸ್. ಎಸ್, ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಜಾಪನೀಸ್ ಸ್ಟ್ರೀಟ್ ಫುಡ್ ಚಿಕನ್ ಆಯಿತಾ. ಸಕ್ಕತ್ತಾಗಿದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಲ್ಲ, ಜ್ಯೂಸಿ ಆಗಿದೆ. ತುಂಬ ಚೆನ್ನಾಗಿದೆ. ಅಂದ್ರೆ ಸ್ವಲ್ಪ ಸ್ವೀಟ್ ಟೆಕ್ಸ್ಚರ್, ಅದ್ರ ಮೇಲೆ ಅವರದ್ದು ಏನೋ ಮಸಾಲೆ ಏನೋ ಕೊಟ್ಟಿದ್ದಾರೆ, ಕೈಂಡ್ ಆಫ್ ಪೆರಿ ಥರ ಏನೋ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದರಲ್ಲೇನೋ ಮೆಣಸು, ಎಳ್ಳು ಏನೇನೋ ಇದೆ ಅಪ್ಪ.
ಇನ್ನು ಜಪಾನಲ್ಲಿ ಬೀಫು ಮತ್ತು ಪೋರ್ಕ್ ಕೂಡ ತುಂಬಾ ಫೇಮಸ್ಸು. ನನಗೆ ಅದ್ರದ್ದು ಒಂದೊಂದು ತುಂಬ ಟೆನ್ಷನ್ ಇತ್ತು. ಬಟ್ ಆದರೆ ನಾವು ಅಲ್ಲಿ ಹೋಗ್ಬಿಟ್ಟು ನಾವು ಇಲ್ಲ ಚಿಕನ್ ಮಾತ್ರ ತಿನ್ನೋದು ಅಂತ ಹೇಳಿದ್ರು, ಅವ್ರು ಪರ್ಟಿಕ್ಯುಲರ್ ಆಗಿ ಮೆನು ಕಾರ್ಡಲ್ಲಿ ಚಿಕನ್ ಐಟಮ್ಸ್ನ ಮಾತ್ರ ಅವರು ಕೈಯಲ್ಲಿ ತೋರಿಸಿ ಸಜೆಸ್ಟ್ ಮಾಡ್ತಾಯಿದ್ರು. ಸೊ ಹಂಗಾಗಿ ಅಲ್ಲೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಎಷ್ಟು ಕೊಟ್ಟಿದ್ರು? 4,000. ಇಷ್ಟು ತಿಂದಿದ್ದಕ್ಕೆ 4,000 ಹೇಳಿ ಹೇಳಿ ಇಲ್ಲಿ ಎಲ್ಲ ಏನ್ ಗೊತ್ತಾ, ರಂಜಕ್ಕ ಜಪಾನ್ ಸ್ಟ್ರೀಟಲ್ಲಿ ಕುತ್ಕೊಂಡು ಹುಡುಗಿರಿಗೆ ಲೈನ್ ಹೊಡಿತಾ ಇದ್ದಾರೆ. ಹುಡುಗಿರಿಗೆ ಹೊಡಿತಾರೆ, ಹುಡುಗರಿಗೆ ಆಗ್ತವಲ್ಲ. ಎಲ್ಲ ಹುಡುಗಿರು ಎಲ್ಲ ಗೊಂಬೆ ಗೊಂಬೆ ಇದ್ದಂಗಿದ್ದಾರೆ. ನಮ್ಮೂರಲ್ಲಿ ಇದ್ದಿದ್ರೆ ಎಲ್ರೂ ಕರೆದು ಒಂದು ಮೇಕಪ್ ಮಾಡ್ಬಿಡ್ತಿದ್ರು. ಅಯ್ಯೋ ದೇವ್ರೆ, ಆಕ್ಚುಲಿ ದೇವ್ರೆ ಅವ್ರದ್ದು ಆ್ಯಕ್ಚುಲಿ ಸಖತ್ ಟಯರ್ಡ್ ಆಗಿದೆ. ಇವಾಗ ವಾಪಸ್ ರೂಮಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಲ್ಮೋಸ್ಟ್ ಸುಮಾರು ಸುತ್ತಿದ್ವಿ, ಎಲ್ಲ ಶಾಪ್ಸ್ ಸ್ಟ್ರೀಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ಅಷ್ಟೇ. ಚೆನ್ನಾಗಿತ್ತು. ಬಿಗ್ ಕ್ಯಾಮರಾ ಎಕ್ಸ್ಪ್ಲೋರ್ ಮಾಡಿದ್ವಿ ಆ್ಯಂಡ್ ಆ ಶಿಂಜುಕು ಬೆಕ್ಕನ್ನು ನೋಡಿದ್ವಿ. ಸಂಸು ಅಂಗಡಿಗೆಲ್ಲ ಹೋದ್ವಿ. ಫ್ಯಾಮಿಲಿ ಮಾರ್ಟ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಸೊ ದಿಸ್ ಇಸ್ ಫೈನ್ ಫಾರ್ ಟುಡೇ ಅಂತ ಹೇಳಿಕ ಬನ್ನಿ ಬನ್ನಿ. ನಾವೀಗ ಹೊಸ ದೋರಿ ಅವೇನಲ್ಲಿದ್ದೀವಿ. ಏನಿಲ್ಲ, ಮೆಟ್ರೋ ಎಲ್ಲ ಬಂದು ಎಲ್ಲ ತಿರುಗಿ ಬಂದು ರೋಡ್ ಕ್ರಾಸ್ ಮಾಡ್ತಾ ಇದೀವಿ. ನೋಡಿ, ಇಡೀ ರೋಡಲ್ಲಿ ಯಾರು ಇಲ್ಲ. ಹೊಸ ದೋರಿ ಅವೆ ಅಂತಲೇ ಇರೋದು. ಆರಾಮ್ಸೆ ರೋಡ್ ಕ್ರಾಸ್ ಮಾಡ್ಬೋದು. ಇಲ್ಲಿ ರೋಡ್ ಕ್ರಾಸ್ ಮಾಡೋರಿಗೆ ಅದೊಂದು ಅಡ್ವಾಂಟೇಜ್. ನಮಗೆ ರೋಡ್ ಕ್ರಾಸ್ ಮಾಡೋರಿಗೆ ಅಂತಾರೆ ಒಂದು ಸಿಗ್ನಲ್ ಹಾಕ್ತಾರೆ, ಆವಾಗ ನಾವು ನಡ್ಕೊಂಡು ಬರೋರೆಲ್ಲ ಪಾಸಾಗಿ ಬರ್ಬೋದು. ಜಪಾನಲ್ಲಿ ನನಗೆ ಈ ರೋಡ್ ಕ್ರಾಸ್ ಮಾಡೋ ಸಿಸ್ಟಮ್ ಅಂತೂ ತುಂಬಾ ಇಷ್ಟ ಆಯಿತು. ವೆಹಿಕಲ್ ಎಲ್ಲ ಓಡಾಡ್ತಾ ಇರಬೇಕಾದ್ರೆ ಯಾರೂ ಅಡ್ಡದಿಡ್ಡಿ ಹೋಗಲ್ಲ. ರೋಡ್ ಕ್ರಾಸ್ ಮಾಡೋಕ್ಕಂತಲೇ ಒಂದು ಸಿಗ್ನಲ್ ಹಾಕ್ತಾರೆ. ಅಲ್ಲಿ ತನಕ ವೆಯ್ಟ್ ಮಾಡಿ ಆ ಸಿಗ್ನಲ್ ಬಿದ್ದಾಗಲೇ ಎಲ್ಲರೂ ಕ್ರಾಸ್ ಮಾಡೋದು. ರೋಡಲ್ಲಿ ಏನು ಈ ಥರ ವೈಟ್ ಕಲರ್ ಲೈನ್ಸ್ ಹಾಕಿದಾರಲ್ಲ, ಅದ್ರ ಮೇಲೇ ಎಲ್ಲರೂ ನಡ್ಕೊಂಡು ಹೋಗ್ತಾರೆ. ಇದಕ್ಕೆ ಝೀಬ್ರಾ ಕ್ರಾಸಿಂಗ್ ಅಂತ ಹೇಳ್ತಾರಂತೆ. ನನಗಂತೂ ಈ ರೂಲ್ಸ್ ತುಂಬಾ ಇಷ್ಟ ಆಯಿತು. ತುಂಬ ಸೇಫ್ಟಿ ಅನ್ನಿಸ್ತು. ಈ ಥರ ಎಲ್ಲ ರೂಲ್ಸ್ ಇದ್ದರೆ ಎಲ್ಲೂ ಆಕ್ಸಿಡೆಂಟ್ಸ್ ಅದೆಲ್ಲ ಏನೂ ಆಗಲ್ಲ. ಅಲ್ಲದೆ ಅಲ್ಲಿನ ಜನರು ಕೂಡ ಈ ರೂಲ್ಸ್ನ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಅಂತೂ ಇಂತೂ ಫಸ್ಟ್ ಡೇ ಏನೂ ಮಿಸ್ಟೇಕ್ ಮಾಡದೆ ಒಂದು ಲೆವೆಲಿಗೆ ಚೆನ್ನಾಗೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂಥರ ಖುಷಿಯಾಗುತ್ತೆ. ಗೊತ್ತಿಲ್ಲದಿರೋ ಕಂಟ್ರಿಯಲ್ಲಿ ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಂಡು ನಾವು ಲೀಡ್ ಮಾಡೋದಿದೆಯಲ್ಲ, ಅದರಲ್ಲಿರೋ ಮಜಾನೇ ಬೇರೆ. ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.